ನಿಸ್ವಾರ್ಥ ನಾಯಕನ ನೇತೃತ್ವದಲ್ಲಿ ಅವಲಗುರ್ಕಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರ ಪಟ್ಟವನ್ನು ಎನ್ಡಿಎ ಅಭ್ಯರ್ಥಿಗೆ ಬಿಟ್ಕೊಟ್ಟ ಮಾಜಿ ಅಧ್ಯಕ್ಷ ಜಯರಾಮ್ ರೆಡ್ಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿಷ್ಠಿತ ಇಶಾ ಫೌಂಡೇಶನ್ ಪಕ್ಕದಲ್ಲಿರುವ ಅವಲಗುರ್ಕಿ ರೈತರ ಶ್ರೇಯ ಅಭಿವೃದ್ಧಿಯನ್ನು ಮಾಡುವ ವ್ಯವಸಾಯ ಸೇವಾ ಸಹಕಾರ ಸಂಘದ ಸುಮಾರು 15 ವರ್ಷಗಳಿಂದ ಜಯರಾಮ್ ರೆಡ್ಡಿರವರ ನೇತೃತ್ವದಲ್ಲಿ ಬಹಳ ಮೈತ್ರಿ ಮತ್ತು ಸ್ನೇಹಮಯವಾಗಿ ಬೆಳೆಸಿಕೊಂಡು ಬಂದಿರುವ ಈ ಸಂಘದ ಅಭಿವೃದ್ಧಿಯ ಸಹಕಾರಿ ಅಂತ ಕರೆಯಬಹುದು. ಅಂತವರು ತನ್ನ ಮನೆಯವರನ್ನು ಅಧಿಕಾರದ ಲಾಲಸೆಗೆ ತಳ್ಳದೆ ಅಭಿವೃದ್ಧಿಯತ್ತ ನಮ್ಮ ಸಂಘ ಬೆಳೆಯಲಿ ಅಂತ ಉಳಿದವರಿಗೆ ಅವಕಾಶ ಮಾಡಿಕೊಟ್ಟ ಧೀಮಂತ ವ್ಯಕ್ತಿ ಅಂತ ಆಯ್ಕೆಯಾಗಿರುವ ಸದಸ್ಯರು ಹೇಳ್ತಿದ್ದಾರೆ. ಆದರೂ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಅಂತ ಜಯರಾಮ್ ರೆಡ್ಡಿ ಅವರ ನಿಸ್ವಾರ್ಥ ಆಯ್ಕೆ ರಾಜಣ್ಣರವರನ್ನು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈ ಸಹಕಾರ ಸಂಘಕ್ಕೆ ಹಳೆ ಕಟ್ಟಡವಾಗಿದ್ದು ಇನ್ನೂ 1 ವರ್ಷದಲ್ಲಿ ಹೊಸ ಕಟ್ಟಡವನ್ನಾಗಿ ರೂಪಿಸುವುದು ಹೊಸ ಅಧ್ಯಕ್ಷರಿಗೆ ನೀಡಿರುವ ಜವಾಬ್ದಾರಿಯಾಗಿದೆ. ಹಾಗೂ ಸೊನ್ನೆಯಿಂದ ಕೂಡಿದ್ದು ಈ ಸಂಘಕ್ಕೆ ಕಳೆದ 15 ವರ್ಷಗಳಿಂದ ನಿಸ್ವಾರ್ಥ ಸೇವೆ ಒದಗಿಸಿಕೊಂಡು ಬಂದ ಮಾಜಿ ಅಧ್ಯಕ್ಷರು 1 ಕೋಟಿ ರೂಪಾಯಿ ಉಳಿಸಿ ಹೋಗುತ್ತಿರುವುದು ಇವರ ದೂರದೃಷ್ಟಿಯ ಆಡಳಿತಕ್ಕೆ ಸಾಕ್ಷಿ ಎಂಬಂತೆ ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಮಾತನಾಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜಣ್ಣ ಮಾತನಾಡುತ್ತಾ, ಸಂಘಕ್ಕೆ ಹೊಸ ಕಟ್ಟಡ ಕಟ್ಟುವುದರಲ್ಲಿ ಸಂಶಯವಿಲ್ಲ. ಆದರೆ ನಮ್ಮ ಮಾಜಿ ಅಧ್ಯಕ್ಷರಾದ ಜಯರಾಮ್ ರೆಡ್ಡಿ ಅವರ ಸಹಕಾರ ತುಂಬಾ ಅವಶ್ಯಕ ಅಂತ ತಿಳಿಸಿದ್ದಾರೆ. ಸಂಘದ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಪಾಲು ಬಹುಮುಖ್ಯ ಅಂತ ಮಾಜಿ ಅಧ್ಯಕ್ಷ ಜಯರಾಮ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಏನೇ ಇರಲಿ, ರೈತರನ್ನು ಒಳಗೊಂಡ ಈ ಸಹಕಾರ ಸಂಘಕ್ಕೆ ರೈತರ ಒಳಿತನ್ನು ಅರ್ಥ ಮಾಡಿಕೊಂಡು ಆಡಳಿತ ಮಾಡಬೇಕು ಅಂತ ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಮಾಜಿ ಅಧ್ಯಕ್ಷರ ಸಲಹೆ ಕೊಟ್ಟರು. ಲೋನ್ ಕೊಡಬೇಡ, ಸೂರಣ್ಣ ಲೋನ್ ಕೊಡಬೇಡ, ಎಂ ಗೋಪಿ ಲೋನ್ ಕೊಡಬೇಡ ಅನ್ನೋದು ಬೇಡ. ಎಲ್ರಿಗೂ ಲೋನ್ ಕೊಟ್ಟು ರಿಕವರಿ ಮಾಡಕ್ಕೆ ಹೇಳ್ಬೇಕು. ನೀವು ಏನಂತ ನಮ್ಮ ಸಂಘ ಚೆನ್ನಾಗಬೇಕಾದ್ರೆ ನೀವು ರಿನ್ಯೂವಲ್ ಮಾಡಬೇಕು, ಸಂಘ ಕರೆಕ್ಟಾಗಿದ್ದು ಇದು ಮಾಡಬೇಕು ಅಂತೇಳಿ ಮಾಡಿ ನೀವು ಇದು ಮಾಡಬೇಕು. ಈ ಸಭೆಗೆ ನನ್ನ ಕರೆದು ನನಗೊಂದು ಇದಾಗಿರೋದಕ್ಕೆ ನಿಮ್ಗೆಲ್ಲರಿಗೂ ಕೃತಜ್ಞತೆಗಳು ಹೇಳ್ತೀನಿ. ಸಂಘ 1971ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಹಕಾರ ಸಂಘ. ಇದು ಒಂದು ಚಿಕ್ಕ ಮನೆಯಲ್ಲೇ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಒಳ್ಳೆ ತಾಲೂಕಿನಲ್ಲೇ ಒಂದೇ ಸಹಕಾರ ಸಂಘ ಆಗಿ ನಿಂತಿತ್ತು. ಕಾರಣಾಂತರಗಳಿಂದ ಕೆಲವರು ನಾವು ಚಿಕ್ಕ ಹುಡುಗರಿದ್ದಾಗ ಅದನ್ನ ಮಿಶೋಪ್ರೇಷನ್ ಮಾಡಿ ದಿವಾಳಿ ಆಗಿತ್ತು. ಮತ್ತೆ 2003ರಲ್ಲಿ ಎಲ್ಲರೂ ಇನಾಮಿನೇಷನ್ ಮಾಡಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಆಗ ಎಲ್ಲ ತಿಂದಾಕಿ ಬಾಗಿಲು ಮುಚ್ಚಿದ್ರು. ಅಂಥ ಕಾಲದಲ್ಲೇ ನಾನು 2 ಲಕ್ಷ ರೂಪಾಯಿ ಸ್ವಂತ ಬಂಡವಾಳ ಹಾಕಿ 8 ವರ್ಷಗಳ ಕಾಲ ಬಂಡವಾಳ ಹಾಕಿ ಇದನ್ನು ಬೆಳೆಸ್ಕೊಂಡು ಬಂದೆ. ಆಗ ದಿವಾಳಿ ಆಗಿತ್ತು DCC ಬ್ಯಾಂಕಿ. ಕೊಂಡು ತರಕ್ಕೂ ಇರೋಲ್ಲ, ಯಾವುದೂ ಇಲ್ಲ, ಏನು ತರಕ್ಕೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಕಾರಣಾಂತರ ಆಮೇಲೆ 5 ವರ್ಷ ನಡೀತು. ನಂತರ ನನ್ನ ಇಲ್ಲಿ ಅಧ್ಯಕ್ಷರು ಮಾಡಿದ ಆಮೇಲೆ ಕೋಆಪರೇಟಿವ್ ಅಪೇಕ್ಷಾ ಬ್ಯಾಂಕ್ನಿಂದ ದುಡ್ಡು ಬಂತು. ಅಲ್ಲಿಂದ ತರೋಕ್ಕೆ ಲೋನ್ ಎಲ್ಲ ಇದಾಯಿತು. ಆಗ ಜಯರಾಮ್ ರೆಡ್ಡಿ ಅವ್ರನ್ನ ಫಸ್ಟ್ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ಅವ್ರಿಗೆ ಬಿಟ್ಕೊಟ್ಟೆ. ತಿರುಗಿ 2ನೇ ಸಾರನೂ ಎಲೆಕ್ಷನ್ಗೆ ಹೋದ್ರಿ. ಆವಾಗ್ಲೂ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದ್ದೆ ನಾನು. ಜಯರಾಮ್ ರೆಡ್ಡಿಗಿಂತ ಜಾಸ್ತಿ ಹೋಟೆಲ್ಲ ಗೆದ್ದಿದ್ದೆ. ಆದರೂ ಜಯರಾಮ್ ರೆಡ್ಡಿಗೆ ಪ್ರೆಸಿಡೆಂಟ್ ಮಾಡಿದೆ. ನಿಮ್ಮ ಮೀಡಿಯಾ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊಳೋದೇನೆಂದರೆ, ಇವತ್ತು 15 ವರ್ಷದಲ್ಲಿ ಜಾಸ್ತಿ ಬಾಧೆ ಬಿದ್ದಿದ್ದೀನಿ. ಆ ಬಾಧೆಗೋಸ್ಕರವಾಗಿ ಇವತ್ತು ಅಪೇಕ್ಸ್ ಬ್ಯಾಂಕ್ನವರು ನಮಗೆ ಸೊಸೈಟಿನ ಗುರುತಿಸ್ಬಿಟ್ಟು ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅವಾರ್ಡ್ ಬರೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವ್ರ ಕಾರಣ. ಆದ ಕಾಲ ಅದಕ್ಕೋಸ್ಕರವಾಗಿ ನೀವೆಲ್ಲ ಇದು ಮಾಡಿ ಅವಾರ್ಡ್ನ ತೆಗಿಯೋಗ ನಮ್ಮ ಗಮನಕ್ಕೆ ಬಂದು ತೆಗೆದು ಒಂದು ಇದು ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಆಗಿರೋದು ಅದಕ್ಕೆ ನಮ್ಮ ಜೊತೆಯಲ್ಲಿರೋರು ಇವತ್ತು ರೈತರು ಯಾಕೆ ಬೇಸರ ಪಡ್ತಾರೆ ಅನ್ನೋ ಒಂದೇ ಒಂದು ಮಾತು ಹೇಳ್ತೀನಿ. 15 ವರ್ಷದಲ್ಲಿ ನಾನು 15 ವರ್ಷದಿಂದ ಕಂಟಿನ್ಯೂ ಅಧ್ಯಕ್ಷ ಆಗಿದ್ದೀನಿ. ಹೋದ್ ಸಾರಿ ಎಲೆಕ್ಷನ್ ಅಲ್ಲಿ 2 ಸಾರಿ ಇನಾಮಿನೇಷನ್ ಆಯಿತು, 1 ಸಾರಿ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಅಲ್ಲಿ 11 ಸೀಟ್ ನಾವು ಗೆದ್ರಿ, 1 ಸೀಟು ಅವ್ರು ಗೆದ್ರು. ಇರ್ಲಿ, ನಾನು ಯಾಕೆ ಇವಾಗ ಜನ ನಮ್ಮ ಮೇಲೆ ಯಾಕೆ ಬೇಜಾರು ಬೀಳ್ತಾ ಇದ್ದಾರೆ ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸುಮಾರು ಲಕ್ಷಗಳು, ಒಂದು 7 ಕೋಟಿ 8 ಕೋಟಿ ಸಾಲ ಕೊಡಿಸಿದ್ದೀವಿ. ಇದರಲ್ಲಿ ಹೆಚ್ಚಿನ ಪಾತ್ರ ಅಂದರೆ ಡಾಕ್ಟರ್ ಕೆ ಸುಧಾಕರ್. ಯಾಕಂತ ಸುಧಾಕರ್ ಸರ್ ಇವತ್ತು ಮನೆಗೆ ಹೆಣ್ಮಕ್ಳ ಮನೆಗೆ ಹೋಗಿ ತಿರುಗಿ ಇವತ್ತು 5 ಕೋಟಿ 6 ಕೋಟಿ ಹೆಣ್ಮಕ್ಳಿಗೆ ಸಾಲ ಕೊಡೋಕ್ಕೆ ಸಾಹೇಬರು ಇದರಲ್ಲಿ 4 ಫಂಕ್ಷನ್ ಮಾಡಿದ್ದೀನಿ. 4 ಫಂಕ್ಷನ್ನು ಸೊಸೈಟಿಯಿಂದ 1 ರೂಪಾಯಿ ತೆಗೆದಿಲ್ಲ, ಯಾರ ಹತ್ರ ಚಂದ ಎತ್ತಿಲ್ಲ. ಯಾಕೆ ಗೊತ್ತಾ, ಇವತ್ತು ನಮ್ಮ ಸೊಸೈಟಿಯಲ್ಲಿ 1 ರೂಪಾಯಿ ತೆಗೆದ್ರು ಇವತ್ತು ಅದು ನಮ್ಮ ಮನೇಲಿ ಯಾವ ಥರ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದು ನಮ್ಮ ಮನೇಲಿ ಇರುತ್ತೆ. ಈಗ ಏನು ಮಗನ ಒಂದು ಯಜಮಾನ್ತನ ಮಾಡಕ್ಕೆ ಬಿಟ್ಟಿರ್ತಾರೆ ಮನೆಯವರು, ಆ ಯಜಮಾನ್ತನ ಕಟ್ಕೊಂಡಿರೋನು ಯಾವ ಥರ ಉಪಯೋಗಿಸ್ಬೇಕು ದುಡ್ಡು ಅನ್ನೋದು ಸ್ವಲ್ಪ ಪ್ರಜ್ಞೆ ಇರಬೇಕು. ಅದೇ ಥರ 15 ವರ್ಷದಿಂದ ಯಾವುದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗ್ಬೋದು, ನಮ್ಮ ಸುಧಾಕರ್ ಸಾಹೇಬ್ರು 5 ಫಂಕ್ಷನ್ ಮಾಡಿದ್ದೀನಿ. ಇಲ್ಲಿ ಯಾವುದೇ 1 ರೂಪಾಯಿ ಚಂದ ಎತ್ತಿಲ್ಲ, 1 ರೂಪಾಯಿ ಸೊಸೈಟಿಯಿಂದ ತೆಗೆದಿಲ್ಲ. ನನ್ನ ಸ್ವಂತ
ದುಡ್ಡಿಂದ ತೆಗೆದಿದ್ದೀನಿ ಹೊರತು ಸ್ವಂತ ದುಡ್ಡು ಖರ್ಚು ಮಾಡಿದ್ದೀನಿ. ಜನರು ಯಾಕೆ ಬೇಜಾರಂದ್ರೆ ಇವತ್ತು ಫಸ್ಟ್ 17 ಲಕ್ಷ ಸಾಲ ಕೊಟ್ಟೆ ನಾನು ಫಸ್ಟ್ ಅಧ್ಯಕ್ಷರಾದಾಗ. ಎರಡನೇ ಸಾರಿ ಸುಮಾರು ಅಂದ್ರೆ 1.5 ಕೋಟಿ ಕೊಟ್ಟೆ. ಟೋಟಲ್ ಯಾಕೆ ರೈತರಿಗೆ ಹೇಳ್ತೀನಿ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಸಾಲ ಮಾಡಿ ಅನ್ನೋದಕ್ಕೆ ಎಕ್ಸಾಂಪಲ್, ಒಬ್ಬ ರೈತ 1 ಲಕ್ಷ ಸಾಲ ಮನ್ನಾ ಮಾಡಿದ್ರೆ ಆ ರೈತನಿಗೆ ಒಂದು ಸಾರಿ 30,000 ಫಸ್ಟ್ ಅಲ್ಲಿ ಮನ್ನಾ ಆಯಿತು, ಎರಡನೇ ಸಾರಿ 50,000 ಮನ್ನಾ ಆಯಿತು, ಮೂರನೇ ಸಾರಿ 1 ಲಕ್ಷ ಮನ್ನಾ ಆಯಿತು. ಟೋಟಲ್ ಒಬ್ಬ ರೈತನಿಗೆ ಸರ್ಕಾರದಿಂದ 1,80,000 ರೂಪಾಯಿ ಸಾಲ ಮನ್ನಾ ಆಯಿತು. ಕಟ್ಟಿರೋದು ಎಷ್ಟು? 1 ಲಕ್ಷ ಸಾಲ ತೊಗೊಂಡಿರೋದು 1,80,000. ಅದಕ್ಕೆ ಕಾರಣ ಯಾರು ಗೊತ್ತಾ? ಡಾಕ್ಟರ್ ಸುಧಾಕರ್ ಅಣ್ಣವರು. ನಾನು ಆಪೋಸಿಟ್ ಅಲ್ಲಿ ಇದ್ರು ಅವತ್ತು ಸಾಲ ನಮ್ಗೇನು ತೊಂದರೆ ಮಾಡಲಿಲ್ಲ. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರು, ನಾನು ಬಿಜೆಪಿಯಲ್ಲಿ ಇದ್ದೆ, ನನ್ನ ಅಧ್ಯಕ್ಷರು ಮಾಡಿದ್ರು. ಎಂದು ಸುಧಾಕರ್ ಅಣ್ಣವ್ರು ನನಗೊಂದು ಚೂರು ಕಿರುಕುಳ ಕೊಟ್ಟಿಲ್ಲ. ಯಾವುದೇ ಫೈಲ್ ಹೋದ್ರು ಇದು ಮಾಡಿದ್ದಾರೆ. ಇವತ್ತು ಆ ಫೀಲ್ಡಲ್ಲಿ ಅತಿ ಹೆಚ್ಚು ಸಾಲ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಈ ಅವಾರ್ಡ್ ಬರಬೇಕಾದ್ರೆ ಕಾರಣಭೂತರಾದಂಥ ಸುಧಾಕರ್ ಅಣ್ಣವ್ರು ಒಬ್ಬರೇ ಅಂತೇಳಿ ನಾನು ಇಚ್ಛೆ ಪಡೋಕೆ ಇಷ್ಟಪಟ್ಟು. ಕನಸೇನಿತ್ತು ಈ 5 ವರ್ಷ ಜನಗಳಲ್ಲಿ ಕೇಳ್ಕೊಂಡೆ, ಒಂದು 5 ವರ್ಷ ನನಗೆ ಅಧಿಕಾರ ಕೊಡಿ ಅಂತ ಎಲ್ಲರ ಹತ್ರ ಕೇಳ್ಕೊಂಡೆ, ಪ್ರತಿಯೊಬ್ಬ ಲೀಡರ್ ಹತ್ರ ಕೇಳ್ಕೊಂಡೆ, ಪ್ರತಿಯೊಬ್ಬ ವೋಟರ್ಸ್ ಹತ್ರ ಕೇಳ್ಕೊಂಡೆ. ಅವ್ರು ಓಕೆ ಅಂದರು. ನಾವು ಇರಲಿ ಸಾಕು, 15 ವರ್ಷ ನಾನು ಇದ್ದೀನಿ, ಇನ್ನೊಬ್ರಿಗೆ ಬಿಟ್ಕೊಡೋಣ, ನನಗೊಂದೇ ಸಾಕು, ನನಗೆ 2-3 ಅಧಿಕಾರ ಬೇಕಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಕೃಷಿ BSSN ಅಂತ ಏನು ಹೇಳ್ತೀವಿ, ಇದರ ಚುನಾವಣೆ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು. 13 ನಿರ್ದೇಶಕರು ಕೂಡ ಅವಿರೋಧವಾಗಿ ಪಕ್ಷಾದ ಎಲ್ಲ ಪಕ್ಷಗಳವರೆಗೂ ಕೂಡ 12 ಎಲ್ಲ ಪಕ್ಷಗಳವರು ಸೇರಿ ಒಮ್ಮತವಾಗಿ ಆಯ್ಕೆ ಆಗಿದ್ದಾರೆ. ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು. ಇದರ ನೇತೃತ್ವವನ್ನು ಮಾಜಿ ಅಧ್ಯಕ್ಷರಾದಂಥ ನಮ್ಮ ಜಯರಾಮ್ ಅವರು. ಇವತ್ತು ಈ ಒಂದು ಸಹಕಾರ ಸಂಘ ಭಾಳಷ್ಟು ಬೆಳಕು ಬರಬೇಕಾದ್ರೆ ಜಯರಾಮ್ ಅವ್ರ ಕಾರಣ. ಅಪೆಕ್ಸ್ ಬ್ಯಾಂಕಿನ ಒಂದು ಮಟ್ಟದಲ್ಲಿ ಈ ಒಂದು ಆವಲಗುರ್ಕಿ ಸಂಘಕ್ಕೆ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಅದು ಜಯರಾಮ್ ಅವರ ಒಂದು ಸಾಧನೆ. ಈಗ ಹೊಸದಾಗಿ ಈ ಒಂದು ಸೊಸೈಟಿಯ ನೇತೃತ್ವವನ್ನು ನಾಗರಾಜ್ ಅಂದರೆ ರಾಜಣ್ಣ ಅಂತ ಏನಿದ್ದಾರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮಾತ್ಮೀಯ ಸ್ನೇಹಿತರು, ಅವರು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಜೊತೆಗೆ ರಘು ಅಂತೇಳಿ ಈಗ ಉಪಾಧ್ಯಕ್ಷರಾಗಿ ರಘು ಕೂಡ ಆಯ್ಕೆ ಆಗಿದ್ದಾರೆ. ಅದೇ ತರ ಆಗಿರುವಂತಹ ನಮ್ಮ ನಾಗರಾಜಣ್ಣ ಸರ್ ಅವರಿಗೂ ಹೂಮಾಳಿ ಮುಖಾಂತರ ನಮ್ಮ ಸ್ವಾಮಿಯವರು ಹೂಮಾಳಿ ಹಾಕಿಸ್ಬೇಕಂತ ತಮ್ಮಲ್ಲಿ ಮನವಿ. ಅದೇ ತರ ನಮ್ಮ ಉಪಾಧ್ಯಕ್ಷರಾದಂತಹ ರಾಘವೇಂದ್ರಣ್ಣನವರಿಗೆ ಹೂಮಾಲೆಯನ್ನು ನಮ್ಮ ಶಿವಣ್ಣನವರು ಹಾಕ್ಬೇಕಂತ ತಮ್ಮಲ್ಲಿ ಚಪ್ಪಾಳೆಯಲ್ಲಿ. ಅದೇ ತರ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಿಗಳು ಆದಂತ ನಮ್ಮ ಸ್ವಾಮಿಯವರಿಗೆ ಹೂಮಾಲೆ ಅರ್ಪಿಸಬೇಕು. ಅದೇ ತರ ಇಷ್ಟೊಂದು ಸುಸೂತ್ರವಾಗಿ ನಡೆಸ್ಕೊಂಡು ಬಂದಂತ 15 ವರ್ಷ ನಮ್ಮ ಬಿಜೆಪಿ ಮತ್ತೆ JDS ನಮ್ಮ ಅಧ್ಯಕ್ಷತೆಯಲ್ಲಿ ಜಯರಾಮಣ್ಣವರು ಅಧ್ಯಕ್ಷರಾಗಿದ್ದರು ಸತತ 15 ವರ್ಷಗಳಿಂದ. ಅದೇ ರೀತಿ ಈ ಸರಿ ಕೂಡ ಅವರು ನಮ್ಮ ಅಧ್ಯಕ್ಷರಾದಂಥ ಇದೇ ಸರಿ ಕೂಡ ನಮ್ಮ ಬಿಜೆಪಿ ಮತ್ತು JDS ಈ ಸರಿ ಕೂಡ ರಾಜಣ್ಣವರು ಅಧ್ಯಕ್ಷರಾಗಿದ್ದಾರೆ. ನಾನೇನು ಹೇಳೋದಕ್ಕೆ ಇಷ್ಟಪಡ್ತಿದ್ದಂದ್ರೆ ಈ ಸಂದರ್ಭದಲ್ಲಿ 15 ವರ್ಷಗಳಿಂದ ನಮ್ಮ ಜಯರಾಮಣ್ಣವರು ತುಂಬ ಸುಸೂತ್ರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಭಾಗದ ಅವ್ರನ್ನ ರೈತರ ನಾಯಕರು ಅಂತಲೇ ಹೇಳ್ಬೇಕು. ಯಾಕಂತಂದ್ರೆ ಸೊಸೈಟಿನಲ್ಲಿ ಎಲ್ಲರೂ ಸಾಲ ಮಾಡೋದೆಲ್ಲ ಬರೀ ರೈತರೇ, ಬೇರೆ ಯಾರೂ ಸಾಲ ಮಾಡೋದಿಲ್ಲ. ಈ ರೈತರಿಗೋಸ್ಕರ ಕೆಲವೊಂದು ಟೈಮ್ನಲ್ಲಿ ರಿನ್ಯೂವಲ್ ಮಾಡೋದು ಕೂಡ ತುಂಬ ಕಷ್ಟ ಇರುತ್ತೆ. ಅಂಥ ಟೈಮ್ನಲ್ಲಿ ಕೂಡ ನಮ್ಮ ಜಯರಾಮಣ್ಣವರೇ ಅವ್ರ ಕೈಯಿಂದ ಹಾಕಿ ರಿನ್ಯೂವಲ್ ಮಾಡಿ ಅವ್ರಿಗೆ ಇಂಟರ್ನಲ್ಲಿ ಮತ್ತೆ ದುಡ್ಡು ಕೊಡುವಂಥ ಕೆಲಸ ಅವ್ರು ಮಾಡಿದ್ರು. ಎಷ್ಟೋ ಜನ ಇವಾಗ ನಮ್ಮ ಹತ್ರ ದುಡ್ಡು ತೊಗೊಂಡಿರ್ತಾರೆ, ಸೊಸೈಟಿನಲ್ಲಿ ದುಡ್ಡು ತೊಗೊಂಡೋದಾಗ ಅದನ್ನು ರಿನ್ಯೂವಲ್ ಕೂಡ ಮಾಡೋಕ್ಕಾಗೋದಿಲ್ಲ. ರಿನ್ಯೂವಲ್ ಮಾಡೋಕ್ಕಾಗದಿದ್ದಂಥ ಸಂದರ್ಭದಲ್ಲಿ ನಮ್ಮ ಜಯರಾಮಣ್ಣನವರ ಕಟ್ಟಿ ಅವರೇ ಅದನ್ನ ರಿನ್ಯೂವಲ್ ಮಾಡಿ ಮತ್ತೆ ಅವ್ರು ದುಡ್ಡು ತೊಗೊಂಡಿರುವಂಥ ಸುಮಾರು ಸಂದರ್ಭಗಳು ಈ ಥರ. ಅಂದರೆ ಇವಾಗ ಮತ್ತೆ ಲಾಸ್ಟ್ ಮೀಟಿಂಗ್ನಲ್ಲಿ ಕೂಡ ಮೊನ್ನೆ ಒಂದು 50 ಲಕ್ಷ ರಿನ್ಯೂವಲ್ ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಕೂಡ ಅವರು 25 ಲಕ್ಷ ಕೈನಿಂದ ಹಾಕಿ ಕಟ್ಟಿ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ಅವರೊಂದು ಕನಸು ಅಂತ ಆಗಿತ್ತು, ಏನಂದ್ರೆ ಈ ಬಿಲ್ಡಿಂಗ್ ಒಂದು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸೊಸೈಟಿನಲ್ಲಿ ಆಲ್ರೆಡಿ 1 ಕೋಟಿ ರೂಪಾಯಿ ಇದೆ. ಇವಾಗ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರೋ ಸೊಸೈಟಿನಲ್ಲಿ ನಮ್ಮ ಒಂದು ಸೊಸೈಟಿನ ಅತ್ಯುತ್ತಮವಾದ ಸೊಸೈಟಿ ಅಂತ ಹೇಳ್ಬಿಟ್ಟು ಹೆಸರು ತಗೊಂಡಿದೆ. ಮತ್ತೆ ನಾವು ಒಂದು ಅವಾರ್ಡ್ ಕೂಡ ಪಡ್ಕೊಂಡಿದ್ದೀವಿ. ನಮ್ಮ ಆವಲಗುರ್ಕಿ ಗ್ರಾಮ ಪಂಚಾಯತಿ ನಮ್ಮ ಸೇವಾ ಸಹಕಾರ ಸೊಸೈಟಿಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಈ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು, ಬೇರೆ ಸೊಸೈಟಿಗಳಲ್ಲಿ ನೀವು ಗಮನಿಸ್ಬೋದು ಹೆಂಗಿದೆ, ಯಾವ ಥರ ಕಾರ್ಯವೈಖರಿ ನಡೆಸಿದೆ, ಯಾವ ಥರ ಪರಿಸ್ಥಿತಿನಲ್ಲಿದೆ ಅಂತ.
ಅಂತಹ ರಾಘವೇಂದ್ರ ಅನ್ಬೇಕಂದ್ರೆ ತಮ್ಮ ಚಪ್ಪಾಳೆಯೊಂದಿಗೆ. ಅದೇ ಥರ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಿಗಳು